ಆತ್ಮೀಯ ಯಾಚ್ 16 ನ್ಯೂಸ್ ಅರ್ಥ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೊತೆವರ. ಇದು ಕೊನೆಯ ದಿನ ವರ್ಷದ್ದು, ಆದರೂ ನಿಲ್ತಾ ಇಲ್ಲ. ಸಿದ್ದರಾಮಯ್ಯ DK ಶಿವಕುಮಾರ್ ಮಧ್ಯದ ಹಾವು ಏನಿಯಾಟ. ಒಂದು ಕಡೆಗೆ CM ಮಾಡದೇ ಇದ್ದರೆ ನಾನು BJPಗೆ ಅನ್ನುವಂಥ ಇಂಡೈರೆಕ್ಟ್ ಮೆಸೇಜ್ಗಳನ್ನು, ಅದರಲ್ಲೂ ವಿಶೇಷವಾಗಿ ಈ ಗೋಧಿ ಮೀಡಿಯಾ ಅಂತ ಕರೆಸ್ಕೊಳ್ಳೋ ಮೀಡಿಯಾದ ಜೋರು ಹಿಡಿತಾ ಇದೆ. ಆದರೆ ಅದೇ ಕಾಲಕ್ಕೆ ಇದ್ಯಾವುದಕ್ಕೂ ತರೀಕಡಿಸಿಕೊಳ್ಳಲಾರದ ಸಿದ್ದರಾಮಯ್ಯನವರು ತಮ್ಮದೇ ಆದ ಗೇಮನ್ನು ಆಡ್ತಾ ಇದ್ದಾರೆ ಅಂತೇಳಿ ಕಂಡು ಬರ್ತಾ ಇದೆ. ಇದರಲ್ಲಿ ಯಾರು ಸೋಲ್ತಾರೋ ಯಾರು ಗೆಲ್ತಾರೋ ಅದರ ತುರ್ತು ಸ್ಥಿತಿಯಲ್ಲೇ ಸಿದ್ದರಾಮಯ್ಯರ ಕೈ ಒಂದಿಷ್ಟು ಮೇಲಾಗಲಿ ಆದಂಗೆ ಅನಿಸ್ತಾ ಇದೆ. ಯಾಕಂದ್ರೆ BJPಗೆ ಹೋದರೆ ಕಡಿಮೆ 40-45 ಜನರನ್ನು ತೊಗೊಂಡು ಹೋಗ್ಬೇಕಾಗ್ತದೆ, MLAಗಳನ್ನು. ಅದು ಸಾಧ್ಯನಾ ಅನ್ನುವಂಥದ್ದು. ಈಗ 21-22 ಹೇಳ್ತಾ ಇದ್ದಾರೆ ಅವರೆಲ್ಲ. 20-21ರಿಂದ ಏನಾಗುವಂಥದ್ದು ಅಂತೇಳಿ. ಯಾಕಂದರೆ ಭಾಳಷ್ಟು ಸಮಸ್ಯೆಗಳು ಅಲ್ಲಿದ್ದಾವೆ. ಮಧ್ಯದಾಗೆ ಈ HDK ಅಂದರೆ ಕುಮಾರಸ್ವಾಮಿಗಳು ಇವ್ರನ್ನ ಮುಖ್ಯಮಂತ್ರಿ ಮಾಡೋದಕ್ಕೆ ಒಪ್ತಾರ. 40 ಜನರು ಹೋದ್ರೆ ಅವರು BJP ಸಹವಾಸ ಬಿಟ್ಟು ಹೊರಗೆ ಬರಲಿಕ್ಕಿಲ್ವ ಅನ್ನುವಂಥದ್ದು. ಏನೋ ಇಲ್ಲಪ್ಪ ಮಾಡಿದ್ದಾರೆ. ಹಿಂದೆ DK ಶಿವಕುಮಾರು ನಮ್ಮ HDK CM ಆಗೋರು ಹೆಲ್ಪ್ ಮಾಡಿದ್ದಾರೆ ಅಂತ ನಾವು ಅನ್ಕೋಬೋದು. ರಾಜಕೀಯದಲ್ಲಿ ಇದು ಸಾಧ್ಯ ಇಲ್ಲ ಅಂತಲ್ಲ, ಆದರೆ ಭಾಳ ರೇರೆಸ್ಟ್ ಆಫ್ ದ ರೇರ್. ಇವತ್ತಂತೆ ಮಾನಸಿಕವಾಗಿ ಇಬ್ಬರು ಭಾಳ ದೂರ ಸರಿದ್ದಾರೆ. ಆದರೂ ಹೇಳಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಒಂದು ಎಲ್ಲೋ ಕಾಣದ ಭರವಸೆ. ಅದಿರಲಿ, 40 ಜನ ಸಿಗಬೇಕು, ಜೊತೆಗೆ HDK ಅವ್ರು ಹೋಗಬೇಕು. 45 ಜನ ಶಾಸಕರು ಸಿಗುವವರೆಗೆ ಕಾಂಗ್ರೆಸ್ಸಿಗರೇನು ಮಲ್ಕೊಂಡಿರ್ತಾರೆ, ಕಡ್ಲಿ ಪುರಿ ತಿಂತಾರೆ. ಅವ್ರಿಗೆ ಗೊತ್ತಾದ ಅಂಥದ್ದು ರಾಜಕೀಯನ ಹಿಂದೆ ಮಾಡಿದವರಿದ್ದಾರೆ ಸಾಕಷ್ಟು ಅಲ್ಲಿ. ಮತ್ತು ಸಿದ್ದರಾಮಯ್ಯರಿಗೆ ರಾಜಕೀಯ ಗೊತ್ತಿಲ್ಲ ಅಂತಲ್ಲ, ಈಸ್ ಅಲರ್ಟ್ ಮತ್ತು ಅನುಭವದ ಜೊತೆಗೆ